ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಸ್ವಚ್ಛತೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಡಾಕ್ಟರ್ ಶೈಲೇಂದರ್ ಬಲ್ದಾಳೆ. ಅನಿಲ್ ಜಾಧವ್ಗೆ ವಿಧಾನ ಪರಿಷತ್ ಸ್ಥಾನ ನೀಡಲು ಆಗ್ರಹ. ಕೊಟ್ಟಿಗೆ ಬಿಲ್ ಪಾವತಿಯಲ್ಲಿ ವಿಳಂಬ. ತಾಲೂಕು ಪಂಚಾಯಿತಿ ಕಚೇರಿಗೆ ದನ ತಂದ ರೈತ. $39,000 ಕೋಟಿ ಹಗರಣ ಆರೋಪ ಸಾಬೀತುಪಡಿಸಿ ಬಿಜೆಪಿಗೆ ಪ್ರಿಯಾಂಕರ್ಗೆ ಸವಾಲು. ಸುದ್ದಿಯ ವಿವರಗಳು. ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರೇರಣೆಯಿಂದ ಸ್ವಚ್ಛ ಭಾರತ್ ಸದೃಢ ಭಾರತ್ ಸಂಕಲ್ಪದಡಿ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಶಾಸಕ ಡಾ ಶೈಲೇಂದರ್ ಬೆಲ್ದಡೆ ಅವರ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನ ನಡೆಸಲಾಯಿತು. ಅಭಿಯಾನದ ಅಂಗವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಯಿತು. ಪರಿಸರ ಸಂರಕ್ಷಣೆ, ಆರೋಗ್ಯಕರ ಜೀವನ ಶೈಲಿ ಹಾಗೂ ಸ್ವಚ್ಛತೆಯ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬೆಲ್ದಳೆ, ಸ್ವಚ್ಛತೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದ್ದು ಎಲ್ಲರೂ ಕೈಜೋಡಿಸಿ ಸ್ವಚ್ಛ ಮತ್ತು ಸುಂದರ ಭಾರತ ನಿರ್ಮಾಣಕ್ಕೆ ತಮ್ಮ ಅಮೂಲ್ಯ ಸಹಕಾರ ನೀಡಬೇಕು ಎಂದು ಕರೆ ನೀಡಿದರು. ಅಭಿಯಾನದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡರು. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡ ಅನಿಲ್ ಜಾಧವ್ ಅವರನ್ನು ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕ ಮಾಡಬೇಕು ಎಂದು ಕರ್ನಾಟಕ ಕ್ರೈಸ್ತ ಯುವ ರಕ್ಷಣಾ ಸಮಿತಿಯ ಜಿಲ್ಲಾಧ್ಯಕ್ಷರು ಆಗ್ರಹಿಸಿದರು. ನಗರದಲ್ಲಿ ನಡೆದ ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ರೈಸ್ತ ಸಮುದಾಯವು ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನದಿಂದಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಷ್ಠೆಯಿಂದ ನಿಂತಿದೆ. ಸತ್ಯ, ನಿಷ್ಠೆ ಹಾಗೂ ಪಕ್ಷದ ಮೇಲಿನ ಬದ್ಧತೆಯನ್ನು ತೋರಿದ ಸಮುದಾಯ ನಮ್ಮದು. ಆದರೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕ್ರೈಸ್ತ ಸಮುದಾಯದ ಒಬ್ಬರಿಗೂ ಕಾಂಗ್ರೆಸ್ ಟಿಕೆಟ್ ನೀಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ದೊರಕುವ ನಿಟ್ಟಿನಲ್ಲಿ ವಿಧಾನ ಪರಿಷತ್ತಿನಲ್ಲಿ ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿದ ಅವರು, ಅನಿಲ್ ಜಾಧವ್ ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು ಸಮುದಾಯದ ಪರವಾಗಿ ಧ್ವನಿಯಾಗಲು ಸಮರ್ಥ ವ್ಯಕ್ತಿಯಾಗಿದ್ದಾರೆ. ಹೀಗಾಗಿ ಅವರನ್ನು ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕ ಮಾಡಬೇಕು ಎಂದು ಸರ್ಕಾರ ಹಾಗೂ ಪಕ್ಷದ ಹೈಕಮಾಂಡ್ಗೆ ಮನವಿ ಮಾಡಿದರು. ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ಕ್ರೈಸ್ತ ಯುವ ರಕ್ಷಣೆ ಸಮಿತಿ ಬೀದರ್ ಜಿಲ್ಲಾ ವತಿಯಿಂದ ಸುದ್ದಿಗೋಷ್ಠಿ ಮಾಡುವ ಉದ್ದೇಶವೇನಂತಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕ್ರೈಸ್ತ ಸಮಾಜವು ಸುಮಾರು ವರ್ಷಗಳಿಂದ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆನ್ನೆಲುಬಾಗಿ ಮತ ಹಾಕ್ತಾ ಬಂದಿದೆ. ಆದರೆ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠ ಈ ಒಂದು ಕ್ರೈಸ್ತ ಸಮಾಜಕ್ಕೆ ಯಾವುದೇ ತರದಂತ ಒಂದು ದೊಡ್ಡ ಹುದ್ದೆ ಸ್ಥಾನಮಾನ ಕೊಡುವುದರಲ್ಲಿ ಸ್ವಲ್ಪ ಎಡವಟ್ಟಾಗಿದೆ. MP ಎಲೆಕ್ಷನ್ ಆಗಿರಬಹುದು, MLA ಎಲೆಕ್ಷನ್ ಆಗಿರಬಹುದು, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಿರಬಹುದು, ತಾಲೂಕಾ ಪಂಚಾಯತ್ ಎಲೆಕ್ಷನ್ ಆಗಿರಬಹುದು, ಇಂತ ಎಲ್ಲ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಕ್ರೈಸ್ತ ಸಮಾಜವು ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಉತ್ತಮವಾಗಿರುವಂತಹ ಒಂದು ವೋಟ್ ಬ್ಯಾಂಕ್ ಆಗಿ ಇದೆ. ಆದರೆ ಈ ಒಂದು ಸಮಯದಲ್ಲಿ MLC ವಿಧಾನ ಪರಿಷತ್ತಿನ ಒಂದು ಚುನಾವಣೆ 18ನೇ ತಾರೀಕು ನಡೆಯಲಿದೆ. ಆದರೆ ಈ ಒಂದು ಸಮಾಜಕ್ಕೆ ಪರಿಗಣಿಸಿ ಈ ಸಮಾಜವು ನಮ್ಮ ಪಕ್ಷಕ್ಕೆ ದುಡಿತಾ ಇದೆ, ಈ ಸಮಾಜವು ನಮ್ಮ ಪಕ್ಷಕ್ಕೆ ಒಂದು ಒಳ್ಳೆಯ ರೀತಿಯಿಂದ ವೋಟ್ ಬ್ಯಾಂಕ್ ಆಗಿದೆ ಎಂಬಂತದನ್ನ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಾನ್ಯ DK ಶಿವಕುಮಾರ್ ಸಾಹೇಬರು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, AICC ಅಧ್ಯಕ್ಷರಾಗಿರುವಂತಹ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಲೋಕಸಭಾ ವಿರೋಧ ಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಸಾಹೇಬರಿಗೆ ಬೀದರ್ ಜಿಲ್ಲೆಯ ವತಿಯಿಂದ ನಿಮಗೆ ಕಳಕಳಿ ಮನವಿ ಏನಂತಂದ್ರೆ, ಈ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕ್ರೈಸ್ತ ಸಮಾಜಕ್ಕೆ ಒಂದು ವಿಧಾನ ಪರಿಷತ್ತಿನ ಒಂದು ಟಿಕೆಟ್ ಕೊಟ್ಟು ಈ ಸಮಾಜಕ್ಕೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕಂತಂದದ್ದು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ಳುತ್ತೇವೆ. ಪಕ್ಷಕ್ಕೆ ಸುಮಾರು ವರ್ಷಗಳಿಂದ ಒಂದು ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇದೆ, ಮುಂದೆನೂ ಸಹ ಮಾಡ್ತೀವಿ ಎಂಬಂತದನ್ನ ಭರವಸೆ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸೋನಾ ಗಾಂಧಿ ಬ್ರಿಗೇಡ್ ಜಿಲ್ಲಾ ಅಧ್ಯಕ್ಷರಾಗಿ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಅದು ವೋಟ್ ಚೋರಿ ಆಗಿರಬಹುದು, ಬಿಜೆಪಿ ಪಕ್ಷದ ವಿರುದ್ಧ ಯಾವುದೇ ಒಂದು ಚಟುವಟಿಕೆಗೆ ವಿರುದ್ಧವಾಗಿ ಪಕ್ಷದಲ್ಲಿ ಒಂದು ಸಂಘಟನೆ ಮಾಡಿ
ಸರ್ಕಾರದ ಯೋಜನೆಯಡಿ ನಿರ್ಮಿಸಿರುವ ಕೊಟ್ಟಿಗೆಗೆ 3 ವರ್ಷ ಕಳೆದರೂ ಬಿಲ್ ಪಾವತಿಸುತ್ತಿರುವುದಕ್ಕೆ ಬೇಸತ್ತ ರೈತರೊಬ್ಬರು ತಮ್ಮ ದನ ಕರುಗಳೊಂದಿಗೆ ತಾಲೂಕು ಪಂಚಾಯಿತಿ ಕಚೇರಿಗೆ ಆಗಮಿಸಿ ಪ್ರತಿಭಟನೆ ನಡೆಸಿದ ಘಟನೆ ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನಲ್ಲಿ ನಡೆದಿದೆ. ತಾಲೂಕಿನ ರೈತ ಅಪ್ಪಸಾಬ್ ಮಡಿಕೆ ಅವರು ಸರ್ಕಾರದ ಯೋಜನೆಯಡಿ ಜಾನುವಾರುಗಳ ಕೊಟ್ಟಿಗೆಯನ್ನು ನಿರ್ಮಿಸಿದ್ದರು. ಆದರೆ ಕಾಮಗಾರಿ ಪೂರ್ಣಗೊಂಡು 3 ವರ್ಷಗಳು ಕಳೆದರೂ ಸಂಬಂಧಿಸಿದ ಅಧಿಕಾರಿಗಳು ಬಿಲ್ ಮಂಜೂರು ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದರು. ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ವಿಳಂಬ ಧೋರಣೆಯಿಂದ ಬೇಸತ್ತ ರೈತ ತನ್ನ ದನ ಕರುಗಳನ್ನು ತಾಲೂಕು ಪಂಚಾಯಿತಿ ಕಚೇರಿ ಆವರಣಕ್ಕೆ ಕರೆತಂದು ನಿಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಹಲವು ರೈತರು ಕೂಡ ಅವರಿಗೆ ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ನೈಜ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡಲು ಅಧಿಕಾರಿಗಳು ವಿಳಂಬ ಮಾಡುತ್ತಿರುವಾಗ ಕೆಲವರು ಬೋಕಸ್ ಬಿಲ್ಗಳನ್ನು ಸೃಷ್ಟಿಸಿ ಸರ್ಕಾರಿ ಹಣವನ್ನು ಲೂಟಿ ಮಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದರು. ಇಂತಹ ಅಕ್ರಮಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ರೈತರ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆ ನೀಡಬೇಕು ಹಾಗೂ ಬಾಕಿ ಇರುವ ಬಿಲ್ಗಳನ್ನು ಕೂಡಲೇ ಪಾವತಿಸಬೇಕು ಎಂದು ಆಗ್ರಹಿಸಿದರು. ರೋಜ ಹೈನುಗಾರಿಕೆ ಹಾಲು ಕೊಡ್ತೀನಿ ಡೈರಿಗ. ಇಲ್ಲಿ ನೋಡಿ ಸರ್, ಈಗ ಪೂರ ಎಟ್ಟು ಚೆಡ್ ಹಾಲು ಸಮೇತ ಕೊಡ್ತೀನಿ ಡೈರಿಗೆ. 4 ಎಮ್ಮಿಗಳವ 8 ಎತ್ಗಳವ ಸರ್. ಎಲ್ಲ ಇದ್ವಿ ನೀವು ಈ ನಮ್ಮನ್ನ ಧೋಕ ಮಾಡ್ತಂದ್ರೆ ನಮಗೆ ಎಷ್ಟು ತಕ್ಲೀಫ್ ಆಗೋದು. MS ಮಾಡಕ್ ಹೋದ್ರೆ ಡಿಲೀಟ್ ಮಾಡ್ರಿ, ಡೀಟ್ ಎಲ್ಲ ಮಾಡ್ಕೊಂಡು MS ಡಿಲೀಟ್ ಯಾರು ಮಾಡ್ರಿ ಕರೆಸಿ ಇಲ್ಲಿ ಅಧಿಕಾರಿಗಳು ಕೇಳೋರು ವರ್ಕ್ ಅಫಿಷನ್ ಹಾಕ್ಯಾರ. ನಮಗೆ ಕುನಲ್ಲಿ ನಿಮ್ಗೆ ಕುಲ ಒಬ್ಬರ ಮೇಲೆ ಒಬ್ಬರು ಹಾಕ್ಲತ್ತಾರ ಅವ್ರು. ಅಂದ್ರೆ ಎಷ್ಟು ಜನರದ್ದು ಆಗ್ಯಾರ ನಿಮ್ಮೂರ? ನಮ್ಮೂರ 40 ಜನ ಹಾಕ್ಯಾರ ಸರ್. 40 ಜನದಾಗ ಮತ್ತೆ ಕೇಳಿ ನೀವು ಅಧಿಕಾರಿಗಳಿಗೆ ಕೇಳೋರು ಅದು ನಮ್ಗೇನು ಕುನಲ್ಲಿ ಮ್ಯಾಲಿನವರೇ ಬಂದು ಹಾಕ್ಯಾರ ಅಂತಾರೆ ಸರ್. ಈ ಎಕ್ಸಿಟ್ ನೀವು ನಡ್ರಲ್ಲಿ ಸ್ಪಾಟ್ ಮೇಲೆ ನಮ್ದು ಏನಾರ ಡಿಲೀಟ್ ಇದ್ರು ಡಿಲೀಟ್ ಮಾಡ್ಯಾರ. ನಮ್ಮ ಪೂರ ಎಟು ಜೆಡ್ कर सिग्नेचर के साथ पूरा हो रही जीपीएस फोटो के साथ पूरा बंद ನೋಡ್ರಿ. पूरा है ಎಲ್ಲ जीपीएस फोटो ಅದ ರೀ. पूरा ಇದು जीपीएस फोटो के साथ पूरा ಎಲ್ಲ ಬಂದ್ ನೋಡ್ರಿ. पूरा ಮತ್ ಫುಲ್ ಫೋಕಸ್ ಮಾಡ್ಯಾರ. 1 crore ರೂಪಾಯಿ ಮಟೀರಿಯಲ್ ಬಿಲ್ ಹಾಕ್ಯಾರ ಮೊನ್ನಿನ ದಿವಸ. पूरा ಓಟೆಲ್ಲ पूरा ಜೀರೋ ರೀ. ಒಂದು ಬಿ ಕೆಲಸ ಆಗಿಲ್ಲ. ಅವತ್ ಮಾಡ್ರ ಪಾಪ ರೈತರದಂದ್ರ 38,000 ರೂಪಾಯಿ ಒಂದು ಪಟ್ಕಿ ಬಿಲ್ ಹಾಕ್ಲಕ್ಕಾಗಿಲ್ಲ ಇವ್ರದಿಂದ. ಬೋಗಸ್ ಅಂದ್ರೆ ಯಾವ ಕೆಲಸ? पूरा ಎಲ್ಲ ಎಟು ರೋಡ್ ಬಿ ಬೋಕಸ್ ಆಗ್ಯಾವ, ನಾಲಿ ಬೋಕಸ್ ಆಗ್ಯಾವ, ಸಿಡಿ ಬೋಕಸ್ ಆಗ್ಯಾವ, पूरा ಬೋಕಸ್ ಆಗ್ಯಾವ. पूरा ಎಟು ಜೆಡ್ ರೀ. ಈ ನಮ್ದು ಒಂದು ಗರೀಬ್ ಮಂದಿ 40,000 ರೂಪಾಯಿ ಕರೆಕ್ಟ್ ಮಾಡಿ ಕೆಲಸ ಅಂದ್ರೆ ಮಾಡಂದ್ರು ಒಬ್ಬರ ಮೇಲೆ ಒಬ್ಬರು ಹಾಕ್ಲತ್ತಾರ. ಇದು ರೋಜ 10 ಸಲ ಹೇಳತ್ತೇವ್ರಿ. ಈಗ 1 ವರ್ಷ ಆಯ್ತು ಜೀವತ್ತಿಲ್ಲ ಸರ್. ಏನಾಗ 1 ವರ್ಷ ಆಯ್ತು ಜೀವತ್ತಿಲ್ಲ ಸರ್. ನಿಮ್ದು ಬಿ ಪ್ರಾಬ್ಲಮ್ ಅದ ರೀ ಹಿಂಗೆ? ನಮ್ದು ಅಂದ್ರೆ ಮಾಡ್ಲಿ ಸರ್. ಬರ್ರಿ ಸಲ ಹೋದ್ರೆ ನಮ್ದು ಒಟ್ಟು ಮಾಡ್ಲಿ ಅವ್ರು ಮಾತಾಡ್ರಿ. ನಿಮ್ದೇನು ಕೊಟ್ಟಿಗೆನೇ ಅದ ರೀ ನಿಮ್ಮದು? ಒಟ್ಟು ನಾವು ಎಷ್ಟು ಬರ್ಸಿದ ಎಲ್ಲ ಸರ್ ಪೂರಾ ಕಟ್ಟೆ ಮಾಡ್ಯಾರ. ಬರ್ಸೈಡ್ನೇ ತೊಗೊಂಡಿಲ್ಲ ನಿಮ್ದು ಏನು ಬರ ಅಲ್ಲೇ ಡಿಲೀಟ್ ಮಾಡ್ಯಾರ. ಮತ್ತೆ ನಿಮ್ದು ರೀ ಕೊಟ್ಟಿಗೆ ಇದೆ? ಹಾಂ. ಏನು ಬರ್ಲ ಕೊಟ್ರೆ ನೀವು ಬರ್ಸಿರ ನಾವು ಕೊಟ್ಟಿಗೆ? ಅಂದ್ರೆ ರೈತರಿಗೆ ಸ್ಪಂದನೆ ನೀಡಲು ಯಾರು? ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಮತ್ತು ಬಿಜೆಪಿ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದಾರೆ. ನನ್ನ ಪ್ರಶ್ನೆ ತರ್ಕಬದ್ಧವಾಗಿಲ್ಲವೇ ಅಥವಾ ಸಂವಿಧಾನಾತ್ಮಕವಾಗಿಲ್ಲವೇ ಅಥವಾ ಕಾನೂನಿಗೆ ವಿರುದ್ಧವಾಗಿದೆ ಎಂದು ಕೇಳಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರ ಟೀಕೆಗೆ ಉತ್ತರಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ, ನಾನು ವಿಷಯಾಂತರ ಮಾಡಲು ಇಚ್ಛಿಸುವುದಿಲ್ಲ. ರಾಜ್ಯಪಾಲರ ಬಳಿಗೆ ಹೋದರೆ ಸಮಸ್ಯೆ ಬಗೆಹರಿಯುವುದಿಲ್ಲ. ಬಿಜೆಪಿಯವರು ಮಾಧ್ಯಮಗಳ ಮುಂದೆ ಬಂದು ದಾಖಲೆಗಳನ್ನು ತೋರಿಸಲಿ, ಜನರಿಗೆ ತೋರಿಸಲಿ. ಬೆಂಗಳೂರಿನಲ್ಲಿ ಕಸ ಸಂಗ್ರಹಣೆ ಮತ್ತು ತ್ಯಾಜ್ಯ ವಿಲೇವಾರಿ ಮಾಡುವ ನೆಪದಲ್ಲಿ ಕಾಂಗ್ರೆಸ್ ಸರ್ಕಾರ 39 ಕೋಟಿ ಹಗರಣ ನಡೆಸಿದೆ ಎಂದು ಆರೋಪಿಸುತ್ತಿರುವ ಬಿಜೆಪಿ ನಾಯಕರು ಜನರ ಮುಂದೆ ಬಂದು ತೋರಿಸಲಿ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲು ಹಾಕಿದರು. ಕಸ ಸಂಸ್ಕರಣೆಯಲ್ಲಿ ಯಾವುದೇ ಹಗರಣವಾಗಿಲ್ಲ. ಈ ಕುರಿತು ಯಾವುದೇ ತನಿಖೆಗೆ ಸಿದ್ಧ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಹಗರಣವಾಗಿದ್ದರೆ ಬಿಜೆಪಿಯವರು ತೋರಿಸಲಿ ಎಂದರು. ನಾವು ವೈಜ್ಞಾನಿಕವಾಗಿ ಕಸ ಸಂಗ್ರಹಣೆ ವಿಲೇವಾರಿ ಮಾಡುತ್ತಿದ್ದೇವೆ, ಅದನ್ನು ಶ್ಲಾಘಿಸಬೇಕು. ಅದು ಬಿಟ್ಟು ಸುಮ್ಮನೆ ಟೀಕೆ ಮಾಡುವುದಲ್ಲ. ಆರ್ಎಸ್ಎಸ್ ಮತ್ತು ಅದರ ನಾಯಕರು ಇತಿಹಾಸವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸೃಷ್ಟಿಸುವುದಕ್ಕೆ ಹೆಸರುವಾಸಿಗಳು. ವೀರ ಸಾವರ್ಕರ್ಗೆ ವೀರ ಎಂಬ ಬಿರುದು ಹೇಗೆ ಬಂತು ಎಂದು ಕೂಡ ಅವರಿಗೆ ಗೊತ್ತಿಲ್ಲ. ಪಂಡಿತ್ ಜವಾಹರ್ಲಾಲ್ ನೆಹರು ಬಗ್ಗೆ ಕೂಡ ಅವರಿಗೆ ಜ್ಞಾನವಿಲ್ಲ ಎಂದರು. Doing it, so what? Are my questions invalid? Which of my questions are not logical? Which of my questions are not logical? Which of my questions are anti-constitutional? Which are my questions against the law? What is their problem? Let them answer. No.
Whatever they're saying, okay, I will surrender to whatever they're saying. Yes, I'm doing it to hide facts. I'm trying to deviate the issues. But answer my questions first. There are two allegations made by Mr. R. Ashok, sir. One is 34,000 crores in... See, going to the governor's house is not the remedy or not the solution. Come to the media, show what you have. Show it to the people, expose us, no? We are telling you if we are scamming the people in the garbage tender, expose us. What is this nonsense of going to governor's office, giving a statement here, giving a statement there? If you have documents, release it. The chief minister is very clear. There is absolutely no scam, there is no irregularity, there is no malicious intent, and we are ready for any investigation. Have they given one piece of paper? One more allegation, sir. He says with the intention of cutting the Griha Lakshmi, they removed 1 lakh plus people from the Griha Lakshmi scheme. See, we have not removed anybody. See, who is eligible, we have to give. It's taxpayers' money. I'm not giving it from my bank account, nor is it coming from Mr. Ashoka's bank account. We are very clear, people who should be actually benefited should be given the guarantees. In Maharashtra, Ladli Behan was given to how many lakhs of people it has gone? To men. Men have received the thing. Does Mr. Ashok have any answer to that? And if we are rationalizing things, and if we are making things more scientific, they should appreciate us. And why are they? Anyway, they are against guarantees, no? What difference does it matter to them? ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಇಂದು ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳು ಒಪ್ಪಿಕೊಂಡಿದ್ದು ಜಾಗತಿಕ ಸವಾಲುಗಳ ನಡುವೆಯೂ ಭಾರತ ಅಭಿವೃದ್ಧಿಯತ್ತ ವೇಗವಾಗಿ ಸಾಗುತ್ತದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಯಡಿಯೂರಪ್ಪ ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಅವರು, ಕಳೆದ ಹಲವು ವರ್ಷಗಳಲ್ಲಿ ಪ್ರಧಾನಿ ಮೋದಿ ಅವರ ದೂರದೃಷ್ಟಿಯ ಆಡಳಿತ, ಆರ್ಥಿಕ ಸುಧಾರಣೆಗಳು ಹಾಗೂ ಅಭಿವೃದ್ಧಿ ಪರ ಯೋಜನೆಗಳ ಪರಿಣಾಮವಾಗಿ ಭಾರತವು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ಜಾಗತಿಕ ಆರ್ಥಿಕ ಅನಿಶ್ಚಿತತೆ, ಯುದ್ಧ ಪರಿಸ್ಥಿತಿ ಹಾಗೂ ವಿವಿಧ ಸವಾಲುಗಳ ನಡುವೆಯೂ ಭಾರತ ತನ್ನ ಆರ್ಥಿಕ ಬೆಳವಣಿಗೆಯನ್ನು ಕಾಯ್ದುಕೊಂಡಿದ್ದು ವಿಶ್ವದ ಪ್ರಮುಖ ರಾಷ್ಟ್ರಗಳ ಗಮನ ಸೆಳೆದಿದೆ. ವಿದೇಶಾಂಗ ನೀತಿ, ತಂತ್ರಜ್ಞಾನ, ಮೂಲಸೌಕರ್ಯ ಅಭಿವೃದ್ಧಿ, ರಕ್ಷಣಾ ಕ್ಷೇತ್ರ ಹಾಗೂ ಕೈಗಾರಿಕಾ ಬೆಳವಣಿಗೆಯಲ್ಲಿ ದೇಶ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಅವರು ತಿಳಿಸಿದರು. ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವ ಗುರಿಯತ್ತ ಸಾಗುತ್ತಿದ್ದು ದೇಶದ ಆರ್ಥಿಕತೆ ಮತ್ತಷ್ಟು ಬಲಿಷ್ಠವಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಅವರು, ಭಾರತವನ್ನು ವಿಶ್ವ ಗುರುವಾಗಿಸುವ ಸಂಕಲ್ಪದೊಂದಿಗೆ ಕೇಂದ್ರ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. 2014ರಲ್ಲಿ ನರೇಂದ್ರ ಮೋದಿಜಿಯವರು ದೇಶದ ಮುಂದಿದ್ದಂತ ದೊಡ್ಡ ಸವಾಲನ್ನ ಸ್ವೀಕಾರ ಮಾಡಿ ಭಾರತಕ್ಕೆ ಒಂದು ಉಜ್ವಲ ಭವಿಷ್ಯ ಇದೆ, ಭಾರತದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಕೊಡೋದಕ್ಕೆ ಸಾಧ್ಯ ಇದೆ, ಭಾರತವನ್ನ ಜಗತ್ತಿನ ಭೂಪಟದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂತ ಸಾಧ್ಯತೆ ನಮಗಿದೆ, ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳು ಕೂಡ ನಮ್ಮ ದೇಶದ ನಾಯಕತ್ವವನ್ನು ಒಪ್ಕೊಳ್ಳೋ ರೀತಿಯಲ್ಲಿ ಆಡಳಿತ ಕೊಡೋದಕ್ಕೆ ಸಾಧ್ಯ ಇದೆ ಅನ್ನೋ ಭರವಸೆಯನ್ನು ನೀಡಿ 2014ರ ಮೇನಲ್ಲಿ ಬಂದಂತ ಬಿಜೆಪಿ ನೇತೃತ್ವ ಎನ್ಡಿಎ ಸರ್ಕಾರ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕಳೆದ 12 ವರ್ಷದಲ್ಲಿ ಆಗಿರುವಂತಹ ಅಮೂಲಾಗ್ರ ಬದಲಾವಣೆಗಳು ಯಾವ ರೀತಿ ಇವತ್ತು ಭಾರತ ಜಾಗತಿಕ ಸವಾಲುಗಳ ನಡುವೆನೂ ಸಹ ಯಾವ ರೀತಿ ಇವತ್ತು ದಾಪುಗಾಲನ್ನ ಹಾಕ್ತಾ ಇದೆ, ಜಾಗತಿಕ ಸವಾಲುಗಳ ನಡುವೆನೂ ಕೂಡ ಇವತ್ತು ಭಾರತ ಇವತ್ತು 4ನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ, ಭಾರತ ಇವತ್ತು ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ, 4ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ, ಇವತ್ತು ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳೊಂದು ಇಚ್ಛಾಶಕ್ತಿ, ಭಾರತವನ್ನ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿ, ವಿಶೇಷವಾಗಿ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಮಾತನಾಡೋದಾದ್ರೆ ರಕ್ಷಣಾ ಕ್ಷೇತ್ರದಲ್ಲಿ ಬಂಧುಗಳೇ ನಮಗೆಲ್ಲ ತಿಳಿದಿದೆ ಯಾವ ರೀತಿ ಇವತ್ತು ಬಜೆಟ್ ಅಲೋಕೇಶನ್ ಇತ್ತು ಡಿಫೆನ್ಸ್ ಸೆಕ್ಟರ್ ಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಹಿಂದೆ 2013-14ರಲ್ಲಿ ಕೇವಲ 2.53 ಲಕ್ಷ ಕೋಟಿಯಷ್ಟು ಡಿಫೆನ್ಸ್ ಸೆಕ್ಟರ್ ಗೆ ಬಜೆಟರಿ ಅಲೋಕೇಶನ್ ಆಗ್ತಾ ಇತ್ತು. ಆದ್ರೆ 2025-26ನೇ ಸಾಲಿಗೆ ಬಜೆಟರಿ ಅಲೋಕೇಶನ್ ಫಾರ್ ದ ಡಿಫೆನ್ಸ್ ಸೆಕ್ಟರ್ ಎಷ್ಟಪ್ಪ ಅಂತ ಹೇಳಿದ್ರೆ 6.81 ಲ್ಯಾಕ್ ಕ್ರೋರ್, 6.81 ಲಕ್ಷ ಕೋಟಿಯಷ್ಟು, ಅಂದ್ರೆ ಸರಿಸುಮಾರು 169% ಇವತ್ತು ಬಜೆಟರಿ ಅಲೋಕೇಶನ್ ಡಿಫೆನ್ಸ್ ಸೆಕ್ಟರ್ ಇವತ್ತು ಆಗಿರುವಂತದ್ದು ನಾವು ನೋಡ್ತಾ ಇದ್ದೀವಿ. ಸ್ವಾತಂತ್ರ್ಯ ಬಂದಾಗಿನಿಂದ ಹಿಂದಿನ ಯಾವುದೇ ನಮ್ಮ ಸರ್ಕಾರಗಳು ಯಾವಾಗಲೂ ಕೂಡ ಡಿಫೆನ್ಸ್ ಇಂಪೋರ್ಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ ವಿನಃ ಈ ದೇಶದಲ್ಲಿ ಡಿಫೆನ್ಸ್ ಪ್ರೊಡಕ್ಷನ್ ಏನೇನ್ ಆಗ್ಬೇಕಾಗಿದೆ ಡಿಫೆನ್ಸ್ ಸೆಕ್ಟರ್ಗೆ ಅದ್ರ ಬಗ್ಗೆ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆದ್ರೆ ನಮ್ಮ ಪ್ರಧಾನಮಂತ್ರಿ
ನರೇಂದ್ರ ಮೋದಿಜಿಯವರ ಅಪೇಕ್ಷೆ ಅಂತೆ. ನಾವು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಸೆಲ್ಫ್ ರಿಲಯನ್ಸ್ ಆಗಿರ್ಬೇಕು, ಏನು ಆತ್ಮನಿರ್ಭರ ಭಾರತ್ ಅಂತ ನಾವು ಕರಿತೇವೆ. ದಿಕ್ಕಿನಲ್ಲಿ ಇವತ್ತು ದಾಪುಗಾಲನ್ನ ಹಾಕ್ತಾ ಇವತ್ತು ಎಲ್ಲಿಗೆ ಬಂದ ಪರಿಸ್ಥಿತಿ ಮುಟ್ಟಿದೆ ಅಂತ ಹೇಳಿದ್ರೆ, ಇಂಡಿಯಾ ಹಸ್ ಎಕ್ಸ್ಪೋರ್ಟೆಡ್ ಅರೌಂಡ್ 23,622 crores ವರ್ತ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್. 23,622 ಕೋಟಿಯಷ್ಟು ಎಕ್ಸ್ಪೋರ್ಟ್ ಅನ್ನೋದು ಡಿಫೆನ್ಸ್ ಸೆಕ್ಟರ್ ಇವತ್ತು ಮಾಡಿರುವಂತದ್ದು. 65% ಅಷ್ಟು ಡಿಫೆನ್ಸ್ ಎಕ್ವಿಪ್ಮೆಂಟ್ ಇವತ್ತು ನಮ್ಮ ದೇಶದಲ್ಲಿ ತಯಾರಿಕೆ ಆಗ್ತಾ ಇರುವಂತದ್ದು. ಅಂದ್ರೆ ಅದಕ್ಕೆ ಒತ್ತನ್ನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ನೀಡಿರುವಂತದ್ದು ಕೂಡ ಇವತ್ತು ನಾನು ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.